ಜುಗಾರಿ ಕ್ರಾಸ್, ಚಳ್ಳೆಹಣ್ಣು. ಅಧ್ಯಾಯ 19. ಸುರೇಶ್ ಗೌರಿಯೊಡನೆ ಬಸ್ ಸ್ಟ್ಯಾಂಡ್ ತಲುಪುವ ವೇಳೆಗೆ ಕತ್ತಲಾಗ್ತಿತ್ತು. ದೇವಪುರದ ಬೀದಿಗಳಲ್ಲಿ ಅವರಿಬ್ಬರು ಅಷ್ಟೊಂದು ಜಾಗರೂಕತೆಯಿಂದ ಯಾವತ್ತೂ ಓಡಾಡಿರಲಿಲ್ಲ. ಸುರೇಶನಿಗೆ ಶೇಷಪ್ಪ ಯಾವನನ್ನು ತೋರಿಸಿ ಎಚ್ಚರಿಕೆ ಹೇಳಿ ಸುರೇಶ್ ಗೌರಿ ಇಬ್ಬರು ಅಕ್ಕಪಕ್ಕ ಹಿಂದೆ ಮುಂದೆ ಒಂದು ಕಣ್ಣು ಇಟ್ಟುಕೊಂಡೇ ಅಂಗಡಿ ತಿರುಗುವುದಾಗಿತ್ತು. ಅವರಿಗೆ ನಾವು ಸಿಕ್ಕಿಕೊಂಡಿರುವ ವಿಚಿತ್ರ ಸನ್ನಿವೇಶದ ಅರಿವು ಈಗ ಕೊಂಚ ಇದ್ದರೂ ಯಾರಿಂದ ಯಾವ ಕಾರಣಕ್ಕೆ ಎಂಥ ಅಪಾಯ ಬರಬಹುದೆಂದು ಅಂದಾಜು ಮಾಡಲು ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಯಾವ ನಿಶ್ಚಿತ ಪೂರ್ವೋದ್ದೇಶವೂ ಇಲ್ಲದೆ ಸುಮ್ಮನೆ ಗುಮಾನಿಯಿಂದ ಅತ್ತಿತ್ತ ನೋಡುತ್ತಾ ಶಾಪಿಂಗ್ ನಡೆಸುತ್ತಿದ್ದರಷ್ಟೇ. ಈ ಮನಸ್ಥಿತಿಯಲ್ಲಿ ಅವರಿಗೆ ಕೇವಲ ತುರಿಮಣೆ ವ್ಯಾಪಾರ ಮಾಡುವುದರೊಳಗೆ ಸಾಕು ಬೇಕಾಗಿ ಹೋಯಿತು. ಸುರೇಶ್ ಶೇಷಪ್ಪ ತೋರಿಸಿದ ಮನುಷ್ಯರಿಬ್ಬರನ್ನು ಕನ್ನಡಿಯಲ್ಲಿ ನೋಡಿದ್ದರಿಂದ ಮಗ್ಗುಲು ಬದಲಾಗಿ ಕಂಡ ಆ ಬಿಂಬದ ಪ್ರತಿರೂಪವನ್ನು ಹೊರಗಡೆ ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿದಂತೆಲ್ಲ ಪ್ರತಿಯೊಬ್ಬರು ಕನ್ನಡಿಯಲ್ಲಿ ಕಂಡವರಂತೆಯೇ ಕಾಣುತ್ತಿದ್ದರು. ಕಂಡವರ ಮುಖಗಳನ್ನೆಲ್ಲ ಕನ್ನಡಿಯಲ್ಲಿ ಮಗ್ಗುಲು ಬದಲಿಸಿ ನೋಡಿಯೇ ಅವನು ಪತ್ತೆ ಹಚ್ಚಬೇಕಾದ ಸ್ಥಿತಿಯಲ್ಲಿದ್ದ. ಹಲವು ವೇಳೆ ತಮ್ಮ ಹಿಂದೆ ಬರುತ್ತಿದ್ದವರು ತಮ್ಮನ್ನೇ ಹಿಂಬಾಲಿಸುತ್ತಿದ್ದಾರೋ ಇಲ್ಲವೋ ಪರೀಕ್ಷಿಸಿದರೂ ಹೇಗೆ ನೋಡಿದರೂ ಜಗತ್ತೆಲ್ಲ ತನ್ನ ಪಾಡಿಗೆ ತಾನು ತನ್ನ ಕೆಲಸದಲ್ಲಿ ಮಗ್ನವಾದಂತಿತ್ತು. ಆದರೆ ಗುಮಾನಿ ಎನ್ನುವುದು ಎಂಥದ್ದೆಂದರೆ ಇತರರ ನಿರಾಸಕ್ತಿ, ಅನಾಸಕ್ತಿ ಪ್ರತಿಯೊಂದು ಅನುಮಾನ ಹುಟ್ಟಿಸುತ್ತದೆ. ಒಂದು ಸುತ್ತು ಪೇಟೆ ಬೀದಿಯೆಲ್ಲ ತಿರುಗುವುದರೊಳಗೆ ಅವರಿಬ್ಬರಿಗೂ ಅತ್ತಿತ್ತ ನೋಡುತ್ತಾ ಇವನಿರಬಹುದೇ ಎಂದು ಸಂಶಯ ಪಡುತ್ತಾ ಓಡಾಡುವುದರ ಬಗ್ಗೆ ರೇಜಿಗೆ ಹುಟ್ಟಿ ತಮ್ಮ ಜಾಗರೂಕತೆ ಜೀವ ಭಯವೆಂದೆನ್ನಿಸಿ ನಾಚಿಕೆಯಾಗತೊಡಗಿತು. ಬರಿಯ ತುರಿಯೋ ಮನೆಗೆ ತಮ್ಮ ಶಾಪಿಂಗ್ ಮುಗಿಸಿ ಒಮ್ಮೆ ಮನೆ ಸೇರಿದರೆ ಸಾಕೆಂದು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟರು. ಜಗತ್ತೆಲ್ಲ ಕತ್ತಲೆಯ ಮುಸುಗಿನಲ್ಲಿ ಕಣ್ಮರೆಯಾಗುತ್ತಲೂ ಗೌರಿಗೆ ಅತ್ತಿತ್ತ ನೋಡಿ ಅವರಿವರ ಬಗ್ಗೆ ಸಂಶಯ ಪಡುತ್ತಾ ಓಡಾಡುವ ಅವಕಾಶ ತಪ್ಪಿದ್ದರಿಂದ ಒಂದು ಬಗೆಯ ಬೇಸರವೇ ಆಯ್ತೆಂದು ಹೇಳಬಹುದು. ಅವಳಿಗೆ ಅಪಾಯದ ಗಾಬರಿಗಿಂತ ಮಿಗಿಲಾಗಿ ಅಪಾಯದಿಂದ ಪಾರಾಗುವ ರೋಮಾಂಚನವೇ ಹೆಚ್ಚಿಗೆ ಇತ್ತೇನೋ. ಅಲ್ರಿ, ಶೇಷಪ್ಪ ತೋರಿಸಿದ ಮನುಷ್ಯನಿಗೂ ನಿಮಗೆ ದುಡ್ಡು ಕೊಟ್ಟ ಜೀವನ್ಲಾಲ್ಗೂ ಸಂಬಂಧ ಇಲ್ಲ ಅಂತೀರಾ ಎಂದು ಸುಮ್ಮನೆ ಬರುತ್ತಿದ್ದ ಸುರೇಶನನ್ನು ಅನಾವಶ್ಯಕ ಮಾತಿಗೆ ಎಳೆದಳು. ನಾನೆಲ್ಲಿ ಹಾಗೆ ಹೇಳಿದ್ದೇನೆ ಎಂದು ಆಶ್ಚರ್ಯದಿಂದ ಸುರೇಶ್. ಹಾಗಾದರೆ ಸಂಬಂಧ ಇದೆ ಅಂತೀರಾ? ಸುರೇಶ್ ಯೋಚಿಸಿದ. ಅವರಿಗೆ ಗೊತ್ತಿರುವ ಅಲ್ಪ ಸಂಗತಿಗಳಿಂದ ಗೌರಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವುದು ತುಂಬ ಕಷ್ಟವಿತ್ತು. ಆದರೂ ಯೋಚಿಸಿದ. ಶೇಷಪ್ಪನಿಗೆ ತಾವು ಸಿಕ್ಕಿ ಬಿದ್ದಿದ್ದ ವಿಚಿತ್ರ ಹಗರಣದ ವಿಷಯ ಏನೇನ್ನೂ ಗೊತ್ತಿರಲಿಲ್ಲ. ಆದ್ದರಿಂದ ಅವನು ಕನ್ನಡಿ ತೋರಿಸಿ ಎಚ್ಚರಿಕೆ ಕೊಟ್ಟಿದ್ದಕ್ಕೂ ಜೀವನ್ಲಾಲ್ನ ಚೆಕ್ಕಿಗೂ ಯಾವುದೇ ಸಂಬಂಧ ಇರಲು ಸಾಧ್ಯವಿರಲಿಲ್ಲ. ಹಾಗಾದರೆ ಕನ್ನಡಿಯಲ್ಲಿ ಕಂಡವನು ದೇವಪುರದಲ್ಲಿ ಕಸುಬು ನಡೆಸುತ್ತಿರುವವನು ಯಾವನು? ಮಾಮೂಲಿ ಕಳ್ಳನೋ ರೌಡಿಯೋ ಇರಬೇಕಲ್ಲವೇ? 200 ರೂಪಾಯಿಗೆ ಕೂನಿ ಮಾಡಿದವನೆಂದು ಹೇಳಿದ ಮೇಲೆ ಅವನು ವೃತ್ತಿ ಕೊಲೆಪಾತಕ್ಕೆ ಮಾತ್ರವಾಗಿರಬಹುದು. ಹಾಗಿದ್ದರೆ ಅವನು ಶೇಷಪ್ಪನನ್ನು ಕೂನಿ ಮಾಡಲು ಹೋಗಿರಲಾರ. ಮತ್ತೆ ಯಾರೋ ಯಾವುದಕ್ಕೋ ಕಾರಣಕ್ಕೆ ಶೇಷಪ್ಪನಿಗೆ ಚೂರಿ ಹಾಕಲು ಹೋಗಿರಬಹುದಲ್ಲವೇ? ಹಾಗಿದ್ದರೆ ನಾವೇಕೆ ಗಾಬರಿ ಕಳವಳದಲ್ಲಿ ಓಡಾಡಬೇಕು? ಗೌರಿ ಪ್ರಶ್ನೆ ಕೇಳಿದ ಮೇಲೆ ಕೊಂಚ ಹೊತ್ತು ಯೋಚಿಸಿ ಸುರೇಶ್, ಸಂಬಂಧ ಇಲ್ಲ ಅಂತ ಕಾಣುತ್ತೆ ಎಂದ. ಆದರೆ ಗೌರಿ ಇನ್ನೂ ಪ್ರಶ್ನಿಸುವಂತೆ ಅವನನ್ನು ನೋಡಿದ್ದರಿಂದ, ನೋಡೇ, ನಾವಿನ್ನೂ ಜೀವನ್ಲಾಲ್ನ ಚೆಕ್ ಕ್ಯಾಶ್ ಮಾಡಿಸಿ ಅರ್ಧ ದಿನ ಸಹಿತ ಆಗಿಲ್ಲ. ಅಷ್ಟರೊಳಗೆ ಅವನಿಗೆ ಅನುಮಾನ ಬರುತ್ತಾ? ಆಮೇಲೆ ಜೀವನ್ಲಾಲು ಇದಕ್ಕೆ ನೇರವಾಗಿ ಸಂಬಂಧಪಟ್ಟಿಲ್ಲದೇ ಇರಬಹುದು. ನಾನು ನೋಡಿದ ಹಾಗೆ ಬೇರೆ ಯಾರದೋ ಪರವಾಗಿ ಅವನು ಚೆಕ್ ನನಗೆ ಕೊಟ್ಟಿದ್ದು. ಈ ವ್ಯವಹಾರ ಇಲ್ಲಿನವರಿಗೆ ಯಾರೋ ನಡೆಸುತ್ತಿದ್ದರೆ ಅವರಿಗೆ ನಾನು ಯಾರು ಏನು ಇತ್ಯಾದಿಗಳೆಲ್ಲ ಗೊತ್ತಿದ್ದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅವರಿಗೆ ಅಪಾಯಕಾರಿಗಳೆನ್ನುವಂತೆ ಅನುಮಾನಾಸ್ಪದವಾಗಿ ವರ್ತಿಸಿದರೆ ಆಗ ಅಪಾಯ ಬರಬಹುದು ಅಲ್ಲವೇ ಎಂದು ಸುರೇಶ್ ಮತ್ತೆ ಮುಂದುವರೆದು ವಿವರಿಸಿದ. ಆದರೆ ಈ ಎಲ್ಲ ವಿವರಣೆಗೂ ಗೌರಿಗಾಗಲಿ ಸುರೇಶನಿಗಾಗಲೇ ನಿಜವಾಗಿಯೂ ತೃಪ್ತಿಕರವಾಗಿತ್ತೆಂದು ಹೇಳುವುದು ಕಷ್ಟ. ಏಕೆಂದರೆ ಈ ಎಲ್ಲ ಲೆಕ್ಕಾಚಾರಕ್ಕೂ ಅವರ ಬಳಿ ಇದ್ದ ಮಾಹಿತಿಗಳು ತೀರಾ ಅತ್ಯಲ್ಪ. ಸುರೇಶ್ ಬಸ್ ಸ್ಟ್ಯಾಂಡ್ ಬಳಿಗೆ ಬರುವ ವೇಳೆಗಾಗಲಿ ಮತ್ತೆ ಎರಡನೆಯ ಸಾರಿ ಮಳೆ ಬರುವ ಸೂಚನೆಗಳು ಕಾಣಿಸಿದವು. ದೂರದಲ್ಲೆಲ್ಲೋ ಮಳೆ ಬೀಳಲಾರಂಭಿಸಿತ್ತೆಂದೇ ತೋರುತ್ತದೆ. ಗಾಳಿಯಲ್ಲಿ ಮಳೆಯ ಮತ್ತು ಮಣ್ಣಿನ ವಾಸನೆ ಸಹ ಶುರುವಾಗಿತ್ತು. ಆದರೆ ಆಗಲೇ ಸಂಪೂರ್ಣ ಕತ್ತಲಾಗಿದ್ದರಿಂದ ಅವರಿಬ್ಬರಿಗೂ ಮಳೆಯ ತೆಳುಪರದೆ ಕಣ್ಣಿಗೆ ಕಾಣಿಸಲಿಲ್ಲ. ಹಿಂಗಾರು ಮಳೆ ಇರಬೇಕು ಕಣ್ರಿ, ಬಂಗಾಳಕೊಲ್ಲಿ ಕಡೆ ಎಲ್ಲೋ ಡಿಪ್ರೆಷನ್ ಶುರುವಾಗಿರಬೇಕು. ಇಲ್ದಿದ್ರೆ ಈ ಥರ ಥಂಡಿ ಗಾಳಿ ಬೀಸ್ತಿರಲಿಲ್ಲ ಎಂದು ತನಗೆ ತಾನೇ ಎನ್ನುವಂತೆ ಗೌರಿ ಹೇಳಿಕೊಂಡಳು. ಸುರೇಶ್ ಅವಳ ಮಾತಿಗೇನೂ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ. ಅವನು ಏನನ್ನೋ ಯೋಚಿಸುತ್ತಾ ಇದ್ದ. ಮಳೆ ಸಣ್ಣಗೆ ಆವಿಯಂತೆ ಬೀಳತೊಡಗಿತ್ತು. ಬೀದಿ ದೀಪಗಳ ಸುತ್ತ ಬೆಳ್ಳಗೆ ಮಂಜಿನ ಮುಸುಗಿನಂತೆ ಮಳೆಯ ಪರಿವೇಶ ಕಾಣುತ್ತಿತ್ತು. ಮಳೆ ಎಷ್ಟೊಂದು ತೆಳ್ಳಗೆ ಬೀಳುತ್ತಿತ್ತೆಂದರೆ ಬಸ್ ಸ್ಟ್ಯಾಂಡಿನಲ್ಲಿರುವ ಜನರ ಗಣನೆಗೆ ಸಹ ಅದು ಬರಲಿಲ್ಲ. ಬಸ್ ಸ್ಟ್ಯಾಂಡಿಗೆ ಸಮೀಪದಲ್ಲೇ ಬೀದಿ ದೀಪದ ಬೆಳಕಿಗೆ ಅಡ್ಡಲಾಗಿ ಯಾವುದರದ್ದೋ ನೆರಳು ಕರ್ರಗೆ ಬಿದ್ದಿತ್ತು.
ಇಬ್ಬರು ನಡೆಯುತ್ತಾ ಅದರೊಳಗೆ ಕಾಲಿಡುತ್ತಾ ಸುರೇಶ್ ಸರಸರ ಮುಂದುವರಿಯುತ್ತಿದ್ದ. ಗೌರಿಯ ಭುಜ ಹಿಡಿದು ನಿಲ್ಲಿಸಿ, ಗೌರಿ, ಒಂದು ಕೆಲಸ ಮಾಡೋಣ ಕಣೆ ಎಂತಿದ್ದರು. ಇನ್ನೊಂದು ಅರ್ಧ ಗಂಟೆಗೆ ಸಮುದ್ರದ ಕಡೆ ಮೇಲ್ ಟ್ರೈನ್ ಹೋಗುತ್ತೆ, ಸುಮ್ಮನೆ ಅದರಲ್ಲಿ ಹತ್ತಿ ಹೋಗಿಬಿಡೋಣ, ಏನಂತಿ ಎಂದ. ಗೌರಿಗೆ ಅರ್ಥವಾಗಲಿಲ್ಲ. ಜುಗಾರಿ ಕ್ರಾಸ್ ಕಡೆಗೆ ಹೋಗುವ ಕೊನೆಯ ಬಸ್ಸು ಇನ್ನೂ ಹೋಗಿರಲಿಕ್ಕಿಲ್ಲ. ಅದೇಕೆ ಡಬಲ್ ಚಾರ್ಜು ಕೊಟ್ಟು ಈ ರಾತ್ರಿ ರೈಲಿಗೆ ಹೋಗೋದು ಎಂದು ಕೇಳಲು ಮಾತುಗಳು ಅವಳ ಬಾಯಿಗೆ ಬಂದಿದ್ದವು. ಅಷ್ಟರಲ್ಲಿ ಅವಳಿಗೆ ತಾವು ಸಿಕ್ಕಿಬಿದ್ದು ಎದುರಿಸುತ್ತಿರುವ ವಿಚಿತ್ರ ಸನ್ನಿವೇಶದ ನೆನಪು ಬಂದು ಅದನ್ನೆಲ್ಲ ಯೋಚಿಸಿಯೇ ಸುರೇಶ್ ಈ ಸಲಹೆ ಕೊಟ್ಟಿದ್ದಾನೆಂದೆನ್ನಿಸಿ ಮರು ಮಾತಾಡದೆ, ಓಹ್ ಎಸ್, ಅದಕ್ಕೇನಂತೆ, ನನಗಂತೂ ರೈಲಿನಲ್ಲಿ ಹೋಗೋದಂದರೆ ಇಷ್ಟನೇ ಎಂದಳು. ಯಾಕೆ ಅಂತ ದಾರಿಲಿ ಹೇಳ್ತೀನಿ ನಿಂಗೆ, ನಡಿ. ನಮಗೆ ಚಳ್ಳೆಹಣ್ಣು ತಿನ್ನಿಸಿದವರಿಗೆ ನಾವು ಸ್ವಲ್ಪ ಚಳ್ಳೆಹಣ್ಣು ಯಾಕೆ ತಿನ್ನಿಸಬಾರದು ಎಂದು ಹೇಳುತ್ತಾ ಸುರೇಶ್ ಬಸ್ ಹಿಡಿಯುವ ತಮ್ಮ ಕಾರ್ಯಕ್ರಮ ಸಂಪೂರ್ಣ ಬದಲಾಯಿಸಿ ಗೌರಿಯೊಡನೆ ಬಸ್ ಸ್ಟ್ಯಾಂಡಿನ ಎಡಕ್ಕೆ ಇದ್ದ ಸಣ್ಣ ನಸುಗತ್ತಲಾದ ಓಣಿಯಲ್ಲಿ ರೈಲ್ವೆ ಸ್ಟೇಷನ್ ದಾರಿ ಹಿಡಿದ. ಚಳ್ಳೆಹಣ್ಣು ತಿನ್ನಿಸಿದ್ರೂ ದುಡ್ಡನ್ನ ಕೊಟ್ಟಿದ್ದಾರಲ್ಲ, 1,00,000 ಕೊಟ್ಟು ಚಳ್ಳೆಹಣ್ಣು ತಿನ್ನಿಸುವುದಾದರೆ ಸುಮಾರು ಜನ ಚಳ್ಳೆಹಣ್ಣು ಸಂತೋಷವಾಗಿ ತಿನ್ನೋದಕ್ಕೆ ತಯಾರಿರ್ತಾರೆ ಎಂದಳು ಗೌರಿ. ಆಮೇಲೆ ಕುತ್ತಿಗೆಗೆ ಬರೋದಾದರೆ ಎಂದು ಸುರೇಶ್ ಪ್ರಶ್ನೆ ಕೇಳಿದ. ಅಯ್ಯೋ, ಅದೆಲ್ಲ ಸದ್ಯಕ್ಕೆ ನಮ್ಮ ಊಹೆ ಅಲ್ಲವೇನ್ರಿ, ಹೀಗೆ ಬಂದಾಗ ನೋಡಿಕೊಳ್ಳೋಣ ತಗಳಿ ಎಂದು ಗೌರಿ ಹಾಗೆ ಹೇಳುವುದೇನೋ ಹೇಳಿದಳು. ಆದರೆ ರೈಲ್ವೆ ಸ್ಟೇಷನ್ ದಾರಿಯ ಏಕಾಂತ, ಮೌನ ಹಾಗೂ ಕವಿದ ಕತ್ತಲನ್ನು ನೋಡಿ ಅವಳಿಗೆ ಕೊಂಚ ದಿಗಿಲೇ ಆಯಿತು. ಆದರೆ ಕೊಲೆ ಪಾತಕಿಗಳು ಹೇಗಿರುತ್ತಾರೆ, ಅವರನ್ನು ಹೇಗೆ ಪತ್ತೆ ಮಾಡುವುದು, ಈ ರಸ್ತೆಯಲ್ಲಿ ನಮ್ಮನ್ನು ಅಡ್ಡಗಟ್ಟಿ ಸುತ್ತುವರೆದು ಯಾವ ರೀತಿ ಕೊಲ್ಲಬಹುದು, ಇಬ್ಬರದು ಕುತ್ತಿಗೆ ಹಿಸುಕಿಕೊಳ್ಳುತ್ತಾರೋ ಅಥವಾ ಕತ್ತಿ ತಗೊಂಡು ಕುತ್ತಿಗೆ ಕಡಿದು ಹಾಕುತ್ತಾರೋ, ನಮಗೆ ಯಾಕೆ ಅಷ್ಟೊಂದು ಭಯವಾಗುತ್ತಾ ಇಲ್ಲ. ಸಾವು ಬಹುದೂರದ ಸಾಧ್ಯತೆ ಎನ್ನಿಸುತ್ತಿರುವುದರಿಂದ ಇರಬೇಕು. ಕೂನಿ ಕೊಲೆಗಳನ್ನು ಕಣ್ಣಾರೆ ನೋಡಿದ್ದರೆ ಇಷ್ಟು ಹೊತ್ತಿಗೆ ಗಾಬರಿಗೆ ಅರ್ಧ ಜೀವವಾಗುತ್ತಿದ್ದೆವೋ ಏನೋ. ಗೌರಿ ಕತ್ತಲಲ್ಲಿ ನಡೆಯುತ್ತಾ ಯೋಚಿಸಿದಳು. ಬೇರೆ ಯಾವುದೇ ಸಂದರ್ಭದಲ್ಲೂ ಸುರೇಶ್ ಜುಗಾರಿ ಕ್ರಾಸಿಗೆ ಬಸ್ಸು ಬಿಟ್ಟು ರೈಲಿನಲ್ಲಿ ಹೋಗೋಣ ಎಂದಿದ್ದರೆ ಗೌರಿ ಖಂಡಿತ ನಿಮಗೇನು ಹುಚ್ಚುಗಿಚ್ಚು ಹಿಡಿದಿದೆಯೇ ಎಂದು ರೇಗಾಡುತ್ತಿದ್ದುದು ಗ್ಯಾರಂಟಿ. ಏಕೆಂದರೆ ಬಸ್ಸಿನಲ್ಲಿ ಕೆಲವೇ ಗಂಟೆಗಳೊಳಗೆ ಹೋಗಿ ಎಳೆಯಬಹುದಾಗಿದ್ದ ಜುಗಾರಿ ಕ್ರಾಸು ರೈಲಿನಲ್ಲಿ ಇಡೀ ಒಂದು ರಾತ್ರಿ ತಗೊಳ್ಳುತ್ತಿತ್ತು. ಅದು ಜುಗಾರಿ ಕ್ರಾಸ್ನಿಂದ 7 ಮೈಲು ದೂರದಲ್ಲಿದ್ದ ಅಂಬಳ ಸ್ಟೇಷನ್ನಿನಲ್ಲಿ ಇಳಿದು ಅಲ್ಲಿಂದ ಜುಗಾರಿ ಕ್ರಾಸಿಗೆ ಒಳದಾರಿಯಲ್ಲಿ ನಡೆದು ಅಥವಾ ಸ್ಟೇಷನ್ನಿನಲ್ಲಿ ಇದ್ದ 5 ರಿಕ್ಷಾಗಳಲ್ಲಿ ಒಂದನ್ನು ಹಿಡಿಯೋ ಹೋಗಬೇಕಾಗಿತ್ತು. ಆದರೆ ತಾವು ಸಿಕ್ಕಿಕೊಂಡಿರುವ ವಿಚಿತ್ರ ವ್ಯೂಹಕ್ಕೆ ಏನೋ ಒಂದು ಪ್ರತಿವ್ಯೂಹ ಮಾಡಬೇಕೆಂದು ಸುರೇಶ್ ಕಾರ್ಯಕ್ರಮ ಬದಲಾಯಿಸಿದ್ದರಿಂದ ಗೌರಿ ಮರು ಮಾತಾಡದೆ ಹೋಗೋಣ ನಡೀರಿ ಎಂದು ಹೇಳಿದ್ದು. ದೇವಪುರದಿಂದ ಅದಿನ್ನು ಒಂದು ರೀತಿಯ ಹಂಗಾಮಿ ರೈಲು ಮಾರ್ಗದಂತೆಯೇ ಇತ್ತು. ಜುಗಾರಿ ಕ್ರಾಸಿಗೆ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಸಾಗುವ ಅದು ಸಹ್ಯಾದ್ರಿ ಪರ್ವತಗಳ ಭಯಂಕರ ಕಮರಿ ಕಣಿವೆಗಳಲ್ಲೆಲ್ಲ ತಿರುಗಿ ಅಂಬಳ ತಲುಪುತ್ತಿತ್ತು. ಆದ್ದರಿಂದಲೇ ದೇವಪುರದಿಂದ ಜುಗಾರಿ ಕ್ರಾಸಿಗೆ ರೈಲಿನಲ್ಲಿ ಹೋಗಲು ಬಸ್ ಚಾರ್ಜಿನ 4ರಷ್ಟು ಹಣ ಬೇಕಾಗುತ್ತಿತ್ತು. ಇಷ್ಟಾದರೂ ಬೆಳಗಿನ ಹೊತ್ತು ಆ ರೈಲಿನಲ್ಲಿ ಹೋಗುವುದಾದರೆ ಅಷ್ಟು ದುಡ್ಡು ಖರ್ಚಾದರೂ ಆ ದಾರಿ ಹಿಡಿದಿದ್ದು ಸಾರ್ಥಕವಾಗುತ್ತಿತ್ತು. ಅಷ್ಟೊಂದು ರೋಮಾಂಚನ, ನಯನ ಮನೋಹರ ರೈಲಿನ ದಾರಿ. ದೇವಪುರದಿಂದ ಹೊರಟ ಕೂಡಲೇ ಎದುರಾಗುವ ಪರ್ವತ ಶ್ರೇಣಿಗಳಲ್ಲಿ ಒಂದೇ ಮಟ್ಟ ಕಾಯ್ದುಕೊಂಡು ರೈಲು ರಸ್ತೆ ತಗೊಂಡು ಹೋಗಲು ಎಂಜಿನಿಯರ್ಗಳು ಪಟ್ಟಿರುವ ಶ್ರಮ ಅಷ್ಟಿಷ್ಟಲ್ಲ. ದೋಣಿ ಹೊಳೆಯನ್ನು ಸೇರುವ ಸಾವಿರಾರು ಹಳ್ಳಗಳು, ಉಪನದಿಗಳು, ವರ್ಷಾಂತರಗಳಿಂದ ಕೊರೆದು ಮಾಡಿರುವ ಭೀಕರ ಕಮರಿಗಳಲ್ಲೆಲ್ಲ ಸುತ್ತು ಬಳಸಿ ರೈಲು ರಸ್ತೆ ತಗೊಂಡು ಹೋಗಬೇಕಾದ್ದರಿಂದ ರೈಲು ಸ್ಟೇಷನ್ನಿನಿಂದ ಹೊರಟು ಎಷ್ಟೋ ಹೊತ್ತಿನವರೆಗೆ ದೇವಪುರದ ಆಸುಪಾಸಿನಲ್ಲೇ ಹೊಗೆ ಬಿಟ್ಟುಕೊಂಡು ನಿಟ್ಟುಸಿರು ಬಿಡುತ್ತಾ ಸುತ್ತು ಹೊಡೆಯುತ್ತದೆ. ಈ ರೈಲು ಹಾದಿಯಲ್ಲಿ ಇತ್ತೀಚೆಗಷ್ಟೇ ರೈಲು ಓಡಾಡಲು ಶುರು ಮಾಡಿದ್ದಾದರೂ ಈ ಕೆಲಸ ಪ್ರಾರಂಭ ಮಾಡಿದ್ದು ದಶಕಗಳ ಹಿಂದೆ. ಒಂದೆರಡು ಕಡೆ ಪರ್ವತದಿಂದ ಪರ್ವತಕ್ಕೆ ರೈಲು ದಾಟಿಸಲು ಕಿಲೋಮೀಟರ್ ಗಟ್ಟಲೆ ಉದ್ದದ ತೂಗು ಸೇತುವೆಗಳನ್ನು, ಅಡ್ಡ ನಿಂತ ಪರ್ವತಗಳನ್ನು, ದಾಟಿಸಲಾದ್ಯವಾದ ಮೈಲುಗಟ್ಟಲೆ ಉದ್ದದ ಸುರಂಗಗಳನ್ನು ಕೊರೆಯಬೇಕಾಯಿತು. ಅಯಸ್ಕಾಂತ ಶಿಲೆಯ ಈ ಮಹಾಪರ್ವತಗಳ ಹೊಟ್ಟೆಯೊಳಗೆ ಸುರಂಗ ಮಾರ್ಗದಲ್ಲಿ ಹೊಕ್ಕ ರೈಲು ಬೆಳಗಿನ ಹೊತ್ತಾದರೂ 10-15 ನಿಮಿಷ ಕಗ್ಗತ್ತಲಲ್ಲಿ ಪ್ರಯಾಣ ಮಾಡುವುದು ಯಾತ್ರಿಕರಿಗೆ ಎದೆ ಝಲ್ಲೆನಿಸುತ್ತದೆ. ರೈಲಿನಲ್ಲಿ ಕೂತಿರುವವರು ಎಡಬಲಕ್ಕೆ ಹೆಣಕಿದರೆ ಒಮ್ಮೆಲೆ ತಲೆ ತಿರುಗುವಷ್ಟು ಆಳದ ಕಮರಿಗಳು ಬಾಯಿ ಕಳೆದಿರುವುದು ಕಾಣುತ್ತದೆ. ಅಳ್ಳೆದೆಯವರು ಯಾರಾದರೂ ಈ ರೈಲಿನಲ್ಲಿ ಟಿಕೆಟ್ ತಗೊಂಡೇವಪ್ಪ ಎಂದು ಚಿಂತಾಕ್ರಾಂತವಾಗಿ ಅಂಬಳ ತಲುಪುವವರೆಗೂ ನಿದ್ದೆ ಮಾಡುವವರಂತೆ ನಟಿಸುತ್ತಾ ಗಟ್ಟಿ ಕಣ್ಣು ಮುಚ್ಚಿಕೊಂಡು ಭಗವನ್ನಾಮಸ್ಮರಣೆಯಲ್ಲಿ ಕುಳಿತು ಬಿಡುತ್ತಿದ್ದರು. ಸರ್ಕಾರದವರೇ ಅನೇಕ ವರ್ಷಗಳವರೆಗೆ ಈ ಮಾರ್ಗದಲ್ಲಿ ಪ್ಯಾಸೆಂಜರ್ ಗಾಡಿಗಳನ್ನು ಬಿಡುತ್ತಿರಲಿಲ್ಲ. ಕಣಿವೆ ಕಮರಿಗಳೆಡೆಯಲ್ಲಿ ಹೋಗುವ ಈ ಮಾರ್ಗದ ಅಕ್ಕಪಕ್ಕದ ಪರ್ವತಗಳ ಶಿಖರಗಳು ರೈಲು ರಸ್ತೆಗಾಗಿ ಕೊರೆದು ಕಡಿದು ಡಿನಮೈಟ್ ಬ್ಲಾಸ್ಟ್ ನಡೆಸಿ ಎಷ್ಟೊಂದು ಅಸ್ಥಿರವಾಗಿದ್ದುವೆಂದರೆ ಆಗೀಗ ರೈಲು ರಸ್ತೆಗೆ ಅಡ್ಡಲಾಗಿ ಹೆಬ್ಬಂಡೆಗಳು ಉರುಳುರುಳಿ ಬಂದು ಕುಳಿತು ಬಿಡುವುದು. ಪರ್ವತಗಳ ಇಳುಕಲಿನ ಮಣ್ಣು ಜರಿದು ಸುರಂಗದ ಬಾಯಿ ಮುಚ್ಚಿಬಿಡುವುದು. ಒಮ್ಮೊಮ್ಮೆ
ಕಾಡಾನೆಗಳು ರೈಲು ರಸ್ತೆಗೆ ಅಡ್ಡಲಾಗಿ ಗುಂಪು ಕೂಡಿ ನಿಲ್ಲುವುದು ಅನೇಕ ವರ್ಷಗಳವರೆಗೆ ಸಂಭವಿಸುತ್ತಲೇ ಇತ್ತು. ಪ್ಯಾಸೆಂಜರ್ ಗಾಡಿಗಳನ್ನು ಆ ಮಾರ್ಗದಲ್ಲಿ ಓಡಿಸುವುದು ಅತ್ಯಂತ ಅಪಾಯಕರವಾದ್ದರಿಂದ ಮೊದಲಲ್ಲಿ ಇಲ್ಲಿ ಕೇವಲ ಗೂಡ್ಸ್ ಗಾಡಿಗಳನ್ನು ಮಾತ್ರ ಓಡಿಸಲಾಗುತ್ತಿತ್ತು. ಬರಿಯ ಸರಕು ಸಾಗಾಣಿಕೆಗೆ ಮಾತ್ರ ಮೀಸಲಾಗಿದ್ದ ಈ ಮಾರ್ಗದಲ್ಲಿ ಪ್ಯಾಸೆಂಜರ್ ಗಾಡಿಗಳನ್ನು ಓಡಾಡಿಸಲು ಪ್ರಾರಂಭಿಸಿದ್ದು ಇತ್ತೀಚೆಗಷ್ಟೇ. ಆದರೂ ಇದೂ ಕೂಡ ಕೇವಲ ಬೇಸಿಗೆಯಲ್ಲಿ ಮಾತ್ರ. ಮಳೆಗಾಲ ಆರಂಭವಾದ ಕೂಡಲೇ ಇಲ್ಲಿನ ರೈಲು ಸಂಚಾರವನ್ನೇ ಕೆಲವು ವೇಳೆ ನಿಲ್ಲಿಸಲಾಗುತ್ತಿತ್ತು. ಅನೇಕ ವೇಳೆ ಎರಡೆರಡು ಎಂಜಿನ್ನುಗಳನ್ನು ಜೋಡಿಸಿ ರೈಲು ಓಡಿಸಬೇಕಾದ ಪ್ರಮೇಯ ಬರುತ್ತಿತ್ತು. ಬ್ರಿಟಿಷರ ಕಾಲದ ಹಳೆ YB ಎಂಜಿನ್ಗಳನ್ನು ಅಲ್ಲಿ ಓಡಿಸುತ್ತಿದ್ದುದು ಕಲ್ಲಿದ್ದಲು ಉಪಯೋಗಿಸುವ ಈ ಉಗಿ ಎಂಜಿನ್ಗಳು ಸಮುದ್ರ ಮಟ್ಟದಿಂದ ದೇವಪುರದವರೆಗೆ ಸುಮಾರು 4,000 ಅಡಿ ಎತ್ತರಕ್ಕೆ ಹತ್ತಬೇಕಾದರೆ ಸುಸ್ತಾಗಿ ಸೋಲುತ್ತಿದ್ದುವು. ಅಲ್ಲಿನ ನೆಲ ಇನ್ನೂ ಸ್ಥಿರವಿಲ್ಲದ ಕಾರಣ ಬರಿಗಣ್ಣಿಗೆ ಅಂದಾಜು ಸಿಕ್ಕಿದಷ್ಟು ಸೂಕ್ಷ್ಮವಾಗಿ ಅಲ್ಲಲ್ಲಿ ಏರು ತಗ್ಗುಗಳುಂಟಾಗಿ ಭಾರ ಎಳೆದುಕೊಂಡು ಮುಂದುವರಿಯಲು ಈ ಉಗಿ ಎಂಜಿನ್ನುಗಳೇ ದೊಡ್ಡ ಕಂಟಕಗಳಾಗಿದ್ದವು. ಮಳೆಗಾಲ ಕಳೆದ ಮೇಲೆ ಅಂಥ ತೊಂದರೆಗಳಾಗುವೂ ಇಲ್ಲುವುದರಿಂದ ಪ್ಯಾಸೆಂಜರ್ ಗಾಡಿಗಳನ್ನು ಓಡಿಸಲಾಗುತ್ತಿತ್ತು. ಸುರೇಶ್ ಗೌರಿ ಸ್ಟೇಷನ್ ತಲುಪಿದಾಗ ಸ್ಟೇಷನ್ನಿನಲ್ಲಿ ಒಂದು ನರಪಿಳ್ಳೆಯೂ ಕಾಣಲಿಲ್ಲ. ಸ್ಟೇಷನ್ ಖಾಲಿಯಾಗಿ ಹಾಳು ಸುರಿದು ಬಿದ್ದಿರುವುದನ್ನು ನೋಡಿ ಇಬ್ಬರಿಗೂ ರೈಲು ಹೋಗಿ ಎಷ್ಟು ಹೊತ್ತಾಗಿರಬಹುದೆಂಬ ಭಾವನೆ ಬಂತು. ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ಕೊಡುವವರೂ ಇರಲಿಲ್ಲ. ಸ್ಟೇಷನ್ ಮಾಸ್ಟರ್ ಸಹ ಇರಲಿಲ್ಲ. ಪ್ಲಾಟ್ಫಾರ್ಮಿನಲ್ಲಿ ಯಾವ ಪ್ರಯಾಣಿಕರೂ ಇರಲಿಲ್ಲ. ಇಡೀ ಸ್ಟೇಷನ್ ಬಿಕೋ ಎನ್ನುತ್ತಿದೆ. ಸ್ಟೇಷನ್ ಕ್ಯಾಂಟೀನಿನಲ್ಲಿ ಏಕಾಂಗಿಯಾಗಿ ಕೆಲಸವಿಲ್ಲದೆ ಕುಳಿತಿದ್ದ ಸಪ್ಲೈಯರನ್ನು ಕೇಳಿದಾಗ ಇಡೀ ಸ್ಟೇಷನ್ ಸಿಬ್ಬಂದಿ ರೈಲು ಬರುವ ಕೆಲ ಹೊತ್ತಿನ ಮುಂಚೆ ಬರುತ್ತಾರೆಂದು, ಅನೇಕ ವೇಳೆ ರೈಲಿನೊಂದಿಗೆ ಬರುವ ಗಾರ್ಡೇ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ಕೊಡುತ್ತಾನೆಂದು ಹೇಳಿದರು. ಜನರಿಲ್ಲದೆ ಹಾಳು ಸುರಿಯುತ್ತಿದ್ದ ಸ್ಟೇಷನ್ ನೋಡಿ ಗೌರಿಗೂ ಸುರೇಶನಿಗೂ ಖುಷಿಯೇ ಆಯಿತು. ಅಕ್ಕಪಕ್ಕದವರನ್ನೆಲ್ಲ ಗುಮಾನಿನಿಂದ ನೋಡುತ್ತಾ ಕಾಯುವ ಬದಲು ಈ ಖಾಲಿ ಸ್ಟೇಷನ್ನಿನಲ್ಲಿ ನಿರಾತಂಕವಾಗಿ ಕಾಲ ಕಳೆಯಬಹುದೆಂದು ಅಂದುಕೊಂಡು ಕ್ಯಾಂಟೀನಿನಲ್ಲಿದ್ದ ಮೊಸರವಲಕ್ಕಿ ಒಂದು ಪ್ಲೇಟು ತಗೊಂಡು ತಿನ್ನುತ್ತಾ ಕುಳಿತರು. ಹೊರಗೆ ಮಳೆ ಧೂಳಿನಂತೆ ಉದುರುತ್ತಾ ಇದ್ದುದು ಗೊತ್ತೇ ಆಗದಂತೆ ನಿಧಾನವಾಗಿ ಜೋರಾಗುತ್ತಾ ಇತ್ತು. ಧನ್ಯವಾದಗಳು.